ಅನಧಿಕೃತ ಪಾರ್ಕಿಂಗ್ ಅಡ್ಡೆಗಳಿಂದ ಸವಾರರಿಗೆ ಟೆನ್ಷನ್ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ವಾಹನ ಸವಾರರು ವಾಹನಗಳನ್ನು ನಿಲ್ಲಿಸೋದಕ್ಕೆ ಪರದಾಡ್ತಾ ಹೈರಾಣಾಗಿದ್ದಾರೆ. ಕಂಡು ಕಾಣದಂತೆ ಕಣ್ಮುಚ್ಚಿ ಕುಳಿತದೆ ಪೊಲೀಸ್. ಅವರ ನಡೆ ವಿರುದ್ಧ ಕಿಡಿಕಾರ್ತಿದ್ದಾರೆ ಸಾರ್ವಜನಿಕರು. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಸರ್ವಿಸ್ ರಸ್ತೆಗಳೇ ಮಾಯವಾಗಿದೆ. ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ನಿತ್ಯವೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದೆ. ಮಾಲೀಕರ ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸವಾರರು. ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಆಗಿರುವಂತಹ ಅವಾಂತರ ಅನಧಿಕೃತ ಪಾರ್ಕಿಂಗ್ ಅಡ್ಡೆಗಳಿಂದ ಜನ ಹೈರಾಣಾಗಿದ್ದಾರೆ. ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸುವ ಸವಾರರಿಗೆ ನಿತ್ಯವೂ ಕೂಡ ಕಿರಿಕಿರಿ ಉಂಟಾಗ್ತಾ ಇದ್ದು, ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಸರ್ವಿಸ್ ರಸ್ತೆಗಳೆಲ್ಲವೂ ಕೂಡ ಮಾಯವಾಗಿದೆ. ಅನಧಿಕೃತ ಪಾರ್ಕಿಂಗ್ ಅಡ್ಡೆಯಾಗಿದೆ ಸರ್ವಿಸ್ ರಸ್ತೆ. ನೀವು ನೋಡ್ತಾ ಇರಬಹುದು, ಸರ್ವಿಸ್ ರಸ್ತೆ ಸುತ್ತಲೂ ಕೂಡ ಆ ಉದ್ದಕ್ಕೂ ಕೂಡ ಯಾವ ರೀತಿ ಪಾರ್ಕ್ ಮಾಡಿದ್ದಾರೆ ಕಾರುಗಳನ್ನ ಅಂತ ಹೇಳಿ. ಸರ್ವಿಸ್ ರಸ್ತೆಯಲ್ಲಿ ಸಂಚರಿಸೋರ್ಗಂತೂ ಕಿರಿಕಿರಿ ಹಾಗೆ ಆಗುತ್ತೆ. ಎಷ್ಟೇ ಹಾರ್ನ್ ಮಾಡಿದ್ರು ಯಾರೂ ಬಂದು ವೆಹಿಕಲ್ಸ್ನ ತೆಗಿಯಲ್ಲ ಅಂತ ಹೇಳಿ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿ ಎಷ್ಟೇ ಗೋಗರೆದ್ರು ಕಂಡು ಕಾಣದಂತೆ ಇರೋ ಪೊಲೀಸರ ವಿರುದ್ಧ ಹರಿಹಾಯ್ದಿದ್ದಾರೆ ವಾಹನ ಸವಾರರು. ಹೈದರಾಬಾದ್ ಹೆದ್ದಾರಿಯಲ್ಲಿ ಆಗಿರುವ ಅವಾಂತರ ಇದು. ದೇವನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿತ್ಯವೂ ಕಿರಿಕಿರಿ ಅನುಭವಿಸುತ್ತಿದ್ದಾರೆ ವಾಹನ ಸವಾರರು. ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 7ರ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಈ ಅವಾಂತರ ಡೈಲಿ ಆಗುತ್ತೆ. ಸರ್ವಿಸ್ ರಸ್ತೆ ಪಾರ್ಕಿಂಗ್ ಮಾಡಿಕೊಂಡಿದ್ದಾರೆ ಹೋಟೆಲ್ಸ್ ಮಾಲೀಕರು. ಅವ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಹೆದ್ದಾರಿ ಅಂದಾಗ ಊಟಕ್ಕೆ ಬರ್ತಾರೆ, ಹೋಗ್ತಾರೆ. ಸೊ ಅವ್ರಗಳ ವಾಹನ ಪಾರ್ಕಿಂಗ್ ಅಡ್ಡೆ ಆಗಿ ಹೋಗಿದೆ. ಬೇರೆ ಯಾರಿಗೂ ಕೂಡ ಅಲ್ಲಿ ಓಡಾಡ್ಲಿಕ್ಕೂ ಆಗ್ತಾರೆ, ಕಿರಿಕಿರಿ ಉಂಟಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸವಾರರು. ಪ್ರತಿನಿತ್ಯ ಕೂಡ ಇದೇ ಕಿರಿಕಿರಿಯನ್ನ ನಾವು ಅನುಭವಿಸ್ತಾ ಇದ್ದೀವಿ. ಕಂಡು ಕಾಣದಂತೆ ಪೊಲೀಸರು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರೋದು. ಹೋಟೆಲ್ಗಳು ಏನಿದೆ ಆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ, ಆ ಹೋಟೆಲ್ಗಳ ಮುಂದೆ ಕಾರುಗಳು ಸಾಲ್ಗಟ್ಟಿ ನಿಂತಿರೋದು. ಅದು ಹೋಟೆಲ್ ಮುಂದೆ ಅಂದ್ರೆ ಅವರ ಜಾಗ ಅಲ್ಲ ಅದು. ಸರ್ವಿಸ್ ರಸ್ತೆಯಲ್ಲಿ ಈ ರೀತಿ ಪದೇ ಪದೇ ಆಗ್ತಾ ಇರೋದಕ್ಕೆ ವಾಹನ ಸವಾರರಿಗೂ ಕೂಡ ಕಿರಿಕಿರಿ ಆಗ್ತಿದೆ. ವಾಹನಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಎಷ್ಟೇ ಈ ಬಗ್ಗೆ ತಿಳಿಸೋಕೆ ಹೋದ್ರು, ಪೊಲೀಸರಿಗೆ ಹೇಳಲಿಕ್ಕೆ ಹೋದ್ರು ಕೂಡ ಕ್ಯಾರೆ ಅಂತ ಇಲ್ಲ, ನಮ್ಮ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ಲ ಅಂತ ಹೇಳಿ ವಾಹನ ಸವಾರರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಇದೀಗ ಪ್ರತಿದಿನವೂ ಕೂಡ ಸಮಸ್ಯೆ ಆಗ್ತಾ ಇದೆ ವಾಹನ ಸಂಚಾರಕ್ಕೆ ಅಂತ ಕಿಡಿಕಾರ್ತಾ ಇದ್ದಾರೆ ಸವಾರರು. ಸರ್ವಿಸ್ ರಸ್ತೆಯನ್ನೇ ಹೋಟೆಲ್ಸ್ ಮಾಲೀಕರು ಪಾರ್ಕಿಂಗ್ ಅಡ್ಡೆ ಮಾಡಿಕೊಂಡಿದ್ದಾರೆ.
ಅನಧಿಕೃತ ಪಾರ್ಕಿಂಗ್ಗೆ ಸಾಥ್ ನೀಡ್ತಿದ್ದಾರಾ ಪೊಲೀಸರು ಅನ್ನೋ ಅನುಮಾನ ಮೂಡ್ತಾ ಇದೆ ಅವರ ವರ್ತನೆಯಿಂದ. ಇನ್ನು ವೀಕೆಂಡ್ ಬಂತು ಅಂದ್ರೆ ಸಾಕು, ಸವಾರರಿಗಂತೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನಂದಿಬೆಟ್ಟ, ಇಶಾ ಸೇರಿದಂತೆ ಇನ್ನಿತರ ಪ್ರವಾಸಿ ತಾಣಗಳಿಗೆ ಜನ ಹೋಗೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಪ್ರವಾಸಿ ತಾಣಗಳಿಗೆ ತೆರಳುವುದಕ್ಕೂ ಕೂಡ ಒದ್ದಾಟವನ್ನ ನಡೆಸ್ತಾ ಇರೋದು. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಬರ್ತಾ ಎಲ್ಲೋ ಸರ್ವಿಸ್ ರಸ್ತೆಗಳೇ ಪಾರ್ಕಿಂಗ್ ಅಡ್ಡೆ ಆಗೋಯ್ತಾ ಅಂತ, ಅನಧಿಕೃತ ಪಾರ್ಕಿಂಗ್ ಅಡ್ಡೆಯನ್ನ ನೋಡಿ ವಾಹನ ಸವಾರರು ಹೈರಾಣ ಆಗಿದ್ದಾರೆ. ಎಲ್ಲಿದು ಏನ್ ಸಿಗ್ತಿದೆ ಅಪ್ಡೇಟ್ಸ್ ಸದ್ಯ? ಹೌದು ಪವಿತ್ರ, ಏನು ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ದೇವನಹಳ್ಳಿ ಅಂತ ಹೇಳ್ಬೋದು. ದೇವನಹಳ್ಳಿ ಗ್ರಾಮಾಂತರದಲ್ಲಿ ಬಹಳಷ್ಟು ಒಂದು ಏನು ಹೋಟೆಲ್ಗಳ ಒಂದು ಉದ್ಯಮ ಬಹಳಷ್ಟು ಹೆಚ್ಚಾಗಿದೆ. ಆ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನು ರಸ್ತೆ ಬದಿಯಲ್ಲಿರುವಂತಹ ಹೋಟೆಲ್ಗಳು ಏನು ಸರ್ವಿಸ್ ರೋಡ್ ಅನ್ನು ಒಂದು ಅಕ್ರಮವಾಗಿ ಮಾಡಿಕೊಂಡು ವಾಹನಗಳನ್ನು ನಿಲುಗಡೆ ಮಾಡಿರುವಂಥದ್ದು. ಇದು ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವಂತಹ ಒಂದೇನು ಫುಲ್ಲು ಬೆಂಗಳೂರಿಗೆ ಮತ್ತು ಚಿಕ್ಕಬಳ್ಳಾಪುರ, ಗೌರಿಬಿದನೂರು ಈ ಒಂದು ಸಂಬಂಧಪಟ್ಟಂತೆ ಈ ಏನು ಒಂದು ವಿಶ್ರಾಂತಿಯನ್ನು ಪಡೆಯುವಂತಹ ಮತ್ತು ಊಟದ ಉಪಹಾರ ಸೇವಿಸುವಂತಹ ಒಂದು ಹೋಟೆಲ್ಗಳು ಏನು ರಸ್ತೆ ಬದಿಯಲ್ಲಿ ಇರುವಂತಹ ಕಾರಣದಿಂದ ಏನು ಯಾರೋ ಒಬ್ಬ ಅಧಿಕಾರಿಗಳ ಮತ್ತು ಏನು ಆಟೋಗಳ ಒಂದು ಭಯವಿಲ್ಲದೆ ಏನು ಸರ್ವಿಸ್ ರೋಡ್ಗಳಲ್ಲಿ ವಾಹನಗಳನ್ನು ನಿಲ್ಲಿಸಿ ತದನಂತರ ಅಲ್ಲಿ ಊಟ ಮಾಡಲು ಒಂದು ವ್ಯವಸ್ಥಿತ ಒಂದು ಹೋಟೆಲ್ ಮಾಲೀಕರನ್ನು ಪಡೆದಿರುವಂಥದ್ದು. ಇನ್ನು ಅಲ್ಲಿನ ಒಂದು ಸಾರ್ವಜನಿಕರು ಏನು ಓಡಾಡೋದಕ್ಕೆ ಆಗಲಿ ಮತ್ತೆ ಏನಾದ್ರು ವೆಹಿಕಲ್ ಹಾಕೊಂಡು ಹೋಗೋದಕ್ಕಾಗ್ಲಿ ಅಲ್ಲಿನ ಒಂದು ರಸ್ತೆಗಳನ್ನು ಸಂಪೂರ್ಣವಾಗಿ ಏನು ಆ ಹೋಟೆಲ್ ಮಾಲೀಕರು ಒಂದು ಸ್ವಲ್ಪ ಸಂಪೂರ್ಣವಾಗಿ ಅವರ ಹತೋಟಿಯಲ್ಲಿ ಇಟ್ಕೊಳ್ಳುವಂಥದ್ದು. ಆದರೆ ಸಾರ್ವಜನಿಕರು ಯಾವುದೇ ರೀತಿಯಲ್ಲಿ ತೊಂದರೆ ಆಗುತ್ತೋ ಇಲ್ವೋ ಅನ್ನಲು ಹೋಟೆಲ್ ಮಾಲೀಕರು ಒಂದು ಯೋಚನೆಗಳೇ ಇಲ್ಲದೆ ಬಹಳಷ್ಟು ಪಾರ್ಕಿಂಗ್ ಸಮಸ್ಯೆ ಇದ್ದರೂ ಸಹ ಅಲ್ಲಿ ಏನು ಭರ್ತಿಯಾಗಿ ಸರ್ವಿಸ್ ರೋಡ್ ಅಲ್ಲಿ ಬಂದು ನಿಲ್ಲಿಸಿ ತದನಂತರ ಊಟ ಮಾಡಿ ತದನಂತರ ಕಾರನ್ನು ತೆಗೆಯುವಂತಹ ಒಂದು ಕೆಲಸ ದೇವನಹಳ್ಳಿಯಲ್ಲಿ ಆಗ್ತಿರುವಂಥದ್ದು. ಇತ್ತೀಚೆಗೆ ಬಹಳಷ್ಟು ಸರ್ವಿಸ್ ರಸ್ತೆಗಳಾಗ್ಬೋದು ಮತ್ತೆ ಟ್ರಾಫಿಕ್ ಜಾಮ್ ಆಗ್ಬೋದು ಮತ್ತೆ ಎಲ್ಲಂದ್ರಲ್ಲಿ ವಾಹನಗಳನ್ನು ದಟ್ಟಣೆಯಾಗಿ ನಿಲ್ಲಿಸಿ ಅವರ ಒಂದು ಕೆಲಸಗಳು ಮುಗಿಸಿ ತದನಂತರ ಸರ್ವಿಸ್ ರಸ್ತೆಗಳಿಗೆ ಒಂದೇನು ಮುಕ್ತಿಯನ್ನು ಮಾಡಿಕೊಡುವಂಥದ್ದು. ಈ ಬಗ್ಗೆನೂ ಸಹ ಏನು ಆರ್ಟಿಒ ಅವರು ಹೋಟೆಲ್ ಮಾಲೀಕರಿಗೆ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರ್ತಾರೆ. ಆ ವಾರ್ನಿಂಗ್ ಅನ್ನು ಏನು ಲೆಕ್ಕಿಸದೆ ಆ ಹೋಟೆಲ್ ಮಾಲೀಕರು ಒಂದು ಅತಿಕ್ರಮಣವಾಗಿ ಸರ್ವಿಸ್ ರೋಡ್ಗಳನ್ನು ಅತಿಕ್ರಮಣ ಮಾಡಿಕೊಂಡು ಈ ಒಂದು ಉಚ್ಚಾಟವನ್ನು ನಡೆಸುವಂಥದ್ದು. ಆದರೆ ಪ್ರಮುಖವಾಗಿ ನಾವು ಹೇಳೋದಾದ್ರೆ ಏನು ಈ ಹೋಟೆಲ್ಗಳಿಂದ ಬಹಳಷ್ಟು ಸಮಸ್ಯೆ, ಕಿರಿಕಿರಿ ಮತ್ತೆ ಆಕ್ಸಿಡೆಂಟ್ ಆಗುವ ಒಂದು ಸಂಭವವನ್ನು ಹೆಚ್ಚಾಗಿರುವಂಥದ್ದು. ಪವಿತ್ರ, ಶ್ರೀನಿವಾಸ್ ಅವ್ರು ಹೇಳ್ತಾರೆ, ನಾವು ಪದೇ ಪೊಲೀಸರಿಗೆ ಹೇಳಿದೀವಿ, ಪೊಲೀಸರಿಗೆ ಅವರ ನಡೆ ನೋಡಿದ್ರೆ ನಮಗೆ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ ಅಂತ ಹೇಳಿ ಸವಾರರು ಕೂಡ ಹೇಳ್ತಾರೆ. ಏನ್ ಹೇಳ್ತಾರೆ ಪೊಲೀಸರು ಅವರು ಹೋಗಿ ಇನ್ಫಾರ್ಮ್ ಮಾಡಿದಾಗ ಅಂತ? ಹೌದು, ಏನ್ ಹೇಳೋದಾದ್ರೆ ದೇವನಹಳ್ಳಿ ಏನು NH7 ಅಂತ ಹೇಳ್ಬೋದು. ಬೆಂಗಳೂರು ಮತ್ತೆ ಹೈದರಾಬಾದಿನ NH7 ಒಂದು ಸರ್ವಿಸ್ ರಸ್ತೆಗಳಿಗೆ ಬಹಳಷ್ಟು ಒಂದು ಏನು ವೆಹಿಕಲ್ಸ್ ಪ್ರತಿದಿನ ಸಾವಿರಾರು ವೆಹಿಕಲ್ಸ್ ಓಡಾಡ್ತಿತ್ತು ವಾಹನಗಳು. ಆದ್ರೆ ಪೊಲೀಸ್ ಅವರಿಗೆ ಬಹಳಷ್ಟು ಒಂದು ಎಚ್ಚರಿಕೆ ಕೊಟ್ಟರು ಸಹ ಏನು ಇದು ಪಬ್ಲಿಕ್ ಅಲ್ಲಿನ ಒಂದು ಪಬ್ಲಿಕ್ ಪೊಲೀಸರಿಗೆ ಫೋನ್ ಮಾಡಿ ತಿಳಿಸಿದ್ರು ಸಹ ಅವ್ರು ಯಾವುದೇ ತರ ಒಂದು ತಲೆ ಕೆಡಿಸ್ಕೊಳ್ಳುವಂತ ಕೆಲಸ ಮಾಡ್ತಿಲ್ಲ. ಆದರೆ ಪೊಲೀಸ್ ಅವರಿಗೆ ಮತ್ತೆ ಹೋಟೆಲ್ ಮಾಲೀಕರಿಗೆ ಏನಾದರೂ ಸಂಬಂಧ ಇರಬಹುದಾ ಇಲ್ಲ ಬೇರೆ ತರ ಏನಾದರೂ ವ್ಯವಹಾರ ಇರಬಹುದಾ ಅಂತೇಳಿ ಒಂದು ಸ್ಥಳೀಯರು ಒಂದು ಆರೋಪ ಮಾಡುತ್ತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇಲ್ಲಿ ವಾಹನ ಸವಾರರಿಗೆ ಆಗ್ಬೋದು ಮತ್ತೆ ಪಾದಚಾರಿಗಳಿಗೆ ಆಗ್ಬೋದು ಏನು ಸರ್ವಿಸ್ ರೋಡ್ನು ಬಹಳಷ್ಟು ಅಲ್ಲೇ ನಿಲ್ಲಿಸಿ ಒಂದು ಊಟ ಮಾಡುವುದು ಮತ್ತೆ ಒಂದು ರೆಸ್ಟ್ ಮಾಡುವಂತ ಒಂದು ಕೆಲಸ ಈ ಹೋಟೆಲ್ ಮಾಲೀಕರ ಮುಂಗಟ್ಟಿನಲ್ಲಿ ನಡೆಯುವಂಥದ್ದು. ಆದ್ರೆ ಇದಕ್ಕೆ ಯಾವಾಗ ಕಡಿವಾಣ ಹಾಕುತ್ತೋ ಇಲ್ಲೋ ಏನಂತ ಅಧಿಕಾರಿಗಳು ಏನ್ ಮಾಡ್ತಾರೆ ಕಾದು ನೋಡ್ಬೇಕಾಗಿದೆ. ಎಸ್ ಶ್ರೀನಿವಾಸ್, ರಾಷ್ಟ್ರೀಯ ಹೆದ್ದಾರಿ ಅಂದಾಗ ಅಲ್ಲಿ ಸಾಕಷ್ಟು ವಾಹನಗಳು, ದೊಡ್ಡ ವಾಹನಗಳು, ವೆಹಿಕಲ್ಗಳು ಓಡಾಡುವಂತಹ ಜಾಗ. ಸೊ ಹಾಗಾಗಿ ಕಾರುಗಳು ಅಥವಾ ಬೇರೆ ರೂಟ್ಗಳಿಗೆ ತಗೊಳ್ಳೋರು ಸರ್ವಿಸ್ ರೋಡಲ್ಲಿ ಹೋಗ್ಲಿ ಅಂತ ಸರ್ವಿಸ್ ರೋಡನ್ನ ಮಾಡೋದು. ಬಟ್ ಹೋಗ್ತಾ ಈ ಹೋಟೆಲ್ ಅವರು ಅದನ್ನೂ ಆಕ್ರಮಿಸ್ತಾ ಹೋದ್ರೆ ಏನ್ ಮಾಡ್ಬೇಕು? ಪೊಲೀಸರು ಕ್ಯಾರೆ ಅಂದಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅಂತ ಶ್ರೀನಿವಾಸ್? ಹೌದು, ಈಗ ನಾವು ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿಕ್ಕಬಳ್ಳಾಪುರ ಏನು ಒಂದು ಈಶಾ ಫೌಂಡೇಶನ್ ಆಗ್ಬೋದು, ನಂದಿಬೆಟ್ಟ ಆಗ್ಬೋದು, ಕೆಲವೊಂದು ಚಿಕ್ಕಬಳ್ಳಾಪುರದ ಪ್ರವಾಸಿ ತಾಣಗಳು ಕೆಲವೊಂದು ಜಗಕ್ಕೆ ಲೋಕ ಮೆಚ್ಚುವಂತ ಒಂದು ಪ್ರವಾಸಿ ತಾಣವಾಗಿರೋದು. ಅದರಿಂದ ಬೆಂಗಳೂರಿನ ಮತ್ತು ಬೇರೆ ಕಡೆಯಿಂದ ಏನು ಬೆಂಗಳೂರಿನ ದಾಟಿ ದೇವನಹಳ್ಳಿ ಕಡೆ ಬರಬೇಕಾದ್ರೆ ಬಹಳಷ್ಟು ಶನಿವಾರ ಮತ್ತು ಭಾನುವಾರ ಅಂತೂ ಇನ್ನು ಇದ್ದಿದ್ದು ಹೆಚ್ಚು ಟ್ರಾಫಿಕ್ ಜಾಮ್ ಆಗುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತಿದೆ. ಅದೇ ರೀತಿಯಲ್ಲಿ ಏನು ದೇವನಹಳ್ಳಿ ಬಳಿ ಇರುವ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಏನು ಸಾಲುಗಟ್ಟಲೆ ಸರ್ವಿಸ್ ರೋಡಲ್ಲಿ ಕಾರುಗಳನ್ನು ನಿಲ್ಲಿಸಿ
ಒಂದು ರಸ್ತೆಯನ್ನು ಹೋಟೆಲ್ ಮಾಲೀಕರು ಅಕ್ರಮ ಮಾಡಿಕೊಂಡಿರ್ತಾರೆ. ಅದೇ ಅನಧಿಕೃತ ಪಾರ್ಕಿಂಗ್ ನಿಂದ ಕಿಲೋಮೀಟರ್ ಗಟ್ಟಲೆ ಕೆಲವೊಂದು ಟ್ರಾಫಿಕ್ ಜಾಮ್ ಆಗ್ಬೋದು, ಇಲ್ಲ ಟೈಮಿಂಗ್ ಸೆನ್ಸ್ ಇಲ್ಲದೆ ಕೆಲವೊಂದು ಸಿಗ್ನಲ್ ಹಾಕಿದ್ರು ಸಹ ಮೂವ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಏನು ಸರ್ವಿಸ್ ರಸ್ತೆಗಳು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಇರ್ತಾರೆ. ಆದ್ರೆ ಪ್ರತಿನಿತ್ಯವೂ ಬರುವಂತ ಸವಾರರಾಗ್ಬೋದು, ಆದ್ರೆ ವಾಹನ ಸವಾರರು ಪ್ರತಿನಿತ್ಯವೂ ಹೋಟೆಲ್ಗಳ ಬಂದಾಗ ಟ್ರಾಫಿಕ್ ಜಾಮ್ ನಿಂದ ಬಹಳಷ್ಟು ಪ್ರತಿನಿತ್ಯವೂ ಕಿರಿಕಿರಿಯನ್ನು ಅನುಭವಿಸಿರುವಂತ ಕೆಲವೊಂದು ವಾಹನ ಸವಾರರು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೂ ಸಹ ಅವರು ಯಾವುದೇ ರೀತಿಯಲ್ಲಿ ಡೋಂಟ್ ಕೇರ್ ಮಾಡ್ತಿಲ್ಲ. ಆದ್ರೆ ಇಲ್ಲಿ ಪ್ರತಿಷ್ಠೆ ನಾವು ಹೇಳ್ಬೇಕಂದ್ರೆ ವೀಕೆಂಡ್ ಬಂತು ಅಂದ್ರೆ ಸಾವಿರಾರು ವೆಹಿಕಲ್ಗಳು ಬಹಳಷ್ಟು ಅಡ್ಡುಗಟ್ಟುತ್ತವೆ. ಆದ್ರೆ ಹೋಟೆಲ್ ಮಾಲೀಕರು ಇದನ್ನ ತೆರವು ಮಾಡಿ ಏನು ಬೇರೆ ಕಡೆ ಒಂದು ಅದರದೇ ಆದಂತ ಒಂದು ಜಾಗವನ್ನ ನಿರ್ಮಿಸಿ ಅದಕ್ಕೆ ವಾಹನ ಚಾರ್ಜ್ ಅನ್ನು ಮಾಡುವಂಥದ್ದು. ಆದ್ರೆ ಏನಿಲ್ಲದೆ ಅಲ್ಲಿ ಹೋಟೆಲ್ ಮುಂದೆನೂ ಭರ್ತಿಯಾಗಿ ಮತ್ತೆ ರಸ್ತೆಗಳಿಗೆ ಸಂಪೂರ್ಣವಾಗಿ ಬಂದಾಗಿ ಇಲ್ಲಿ ಒಂದು ಟ್ರಾಫಿಕ್ ಕಿರಿಕಿರಿಯನ್ನು ಹೋಟೆಲ್ ಮಾಲೀಕರು ಸಂಪೂರ್ಣವಾಗಿ ಪ್ರತಿದಿನವೂ ಮಾಡುವಂತ ಒಂದು ಕೆಲಸ ಆಗಿದೆ. ಆದ್ರೆ ಇದರಿಂದ ಏನೋ ಒಂದು ಆಟೋ ಆಗ್ಬೋದು ಮತ್ತೆ ಪೊಲೀಸ್ ಇಲಾಖೆಯವರೆಗೂ ಯಾವಾಗ ಇವನ್ನ ಸರ್ವಿಸ್ ರೋಡ್ಗಳಿಗೆ ಮುಕ್ತಿ ಕಳಿಸ್ತಾರೋ ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗಾಗಿ. ಒಟ್ಟಾರೆ ಸವಾರರ ಸಾವಿಗೆ ಆಹ್ವಾನವನ್ನು ಕೊಟ್ಟಂತಾಗಿದೆ. ಈ ದೇವನಹಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗ್ತಾ ಇರುವ ಕಿರಿಕಿರಿಯಿಂದ ನೋಡೋಣ ಮುಂದಾದ್ರೂ ಈ ಸರ್ವಿಸ್ ರಸ್ತೆಗಳಲ್ಲಿ ವಾಹನ ಸವಾರರು ಓಡಾಡಲಿಕ್ಕೆ ಮುಕ್ತವಾಗುತ್ತೆ ಹೇಗೆ ಅಂತ. ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹತ್ತಿರದ ಪುರಸಭೆಯಿಂದ ಇವ್ರು ಅನುಮತಿ ಪಡೆದವ್ರೆ. ಯಾರು ಈ ಹೋಟ್ಲವರು ಐಷಾರಾಮಿ ಹೋಟ್ಲ್ ಪರ್ಮಿಷನ್ ತಗೊಂಡಿನ 6 ನಿಯಮಗಳನ್ನ ಉಲ್ಲಂಘನೆ ಮಾಡಿ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಯಾವುದಾದ್ರೂ ಒಂದು ಸಾರ್ವಜನಿಕ ರಸ್ತೆಯಲ್ಲಿ ಅಪಘಾತ ಈಡಾದರೆ ಸರ್ವಿಸ್ ಆಂಬ್ಯುಲೆನ್ಸ್ ಬರಬೇಕಂದ್ರೆ ಕನಿಷ್ಠ ಪಕ್ಷ ಒಂದು 20 ನಿಮಿಷ ಅವಕಾಶ ಬೇಕಾದ ಆಸ್ಪತ್ರೆಗೆ ತೆರಳೋ ಬದಲು ಅಲ್ಲೇ ಮರಣವಂತ. ಅನೇಕ ಬಾರಿ ನೋಡಿದ್ದೀನಿ ಆಂಬ್ಯುಲೆನ್ಸ್ನ ಅಡ್ಗಟ್ಟಿದ್ದಾರೆ ಸರ್ವಿಸ್ ರಸ್ತೆಯಲ್ಲಿ. ಯಾಕಂದರೆ ಹೋಟ್ಲಿಗೆ ಹೋಗುವಂಥ ಎಲ್ಲ ಸಾರ್ವಜನಿಕರು ತುಂಬಿ ಪಾರ್ಕಿಂಗ್ ಸ್ಥಳ ತುಂಬಿ ರಸ್ತೆಯಲ್ಲಿ ಆಗ್ತಾವ್ರೆ. ಇದು ಭಾಳ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರಿಗೆ. ಮತ್ತು ಈ ಪುರಸಭೆ ಅಧಿಕಾರಿಗಳು ಇದನ್ನು ಎಚ್ಚೆತ್ತು ಇದನ್ನು ತೆರವು ಮಾಡಬೇಕು. ಇನ್ನೊಂದು ಟ್ರಾಫಿಕ್ ಪೊಲೀಸ್ನವರು ಈ ವಿಚಾರವಾಗಿ ಯಾವುದೇ ಒಂದು ರೀತಿ ಯಾವುದೇ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾವುದೋ ಒಂದು ಅನುಕೂಲ ಮಾಡ್ತಾ ಇಲ್ಲ. ಎರಡನೇದಾಗಿ ಬಂದು ಈ ಬಡಬಗ್ರನ್ನ ಹಿಡಿದು ಇವರು ಟ್ಯಾಕ್ಸಿಗಳ ಕಟ್ಸ್ಕೊಂತವ್ರೆ, ಪೆನಾಲ್ಟಿ ಆಗ್ತಾವ್ರೆ ಟ್ರಾಫಿಕ್ ಅವರು. ಈ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಮತ್ತು ಟೌನ್ ಸುತ್ತಮುತ್ತ ಸರ್ವಿಸ್ ರಸ್ತೆಗಳನ್ನ ತೆರವು ಮಾಡ್ತಾ ಇಲ್ಲ. ಅವನ್ನ ನಿಯಮಾನುಸಾರ ರಸ್ತೆಗಳನ್ನು ತೆರವು ಮಾಡಿ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇಲ್ಲ. ಎರಡನೇದು ಪುರಸಭೆ ಅಧಿಕಾರಿಗಳು ಮತ್ತು ಪುಡಿ ನಂದನ ಪ್ಯಾಲೇಸ್ ಆಗಿರ್ಬೋದು, ATB ಆಗಿರ್ಬೋದು, ಶ್ರೀಶೈಲಂ ಆಗಿರ್ಬೋದು, ನಂದಗೋಕುಲ ಆಗಿರ್ಬೋದು, ಅಪೂರ್ವ ಆಗಿರ್ಬೋದು, ಅಲ್ಲಿಂದ ಇಲ್ಲಿ ಶ್ರೀನಿಧಿ ಆಗಿರ್ಬೋದು, ಅಯೋಧ್ಯೆ ಬೆಲ್ಲ ಆಗಿರ್ಬೋದು, ಎಲ್ಲ ವೆಹಿಕಲ್ಗಳು ಅಲ್ಲಿ ಏನೋ ಸರ್ವಿಸ್ ರಸ್ತೆನೇ ಇಲ್ದಿದ್ದಂಗೆ ಮುಚ್ಚಾಕಿ ಗಾಡಿ ಬರೋಕ್ಕೆ ಆಗಲ್ಲ. ರೈತರು ಪಾಡ್ತಾರೆ ಏನನ್ನ ಬಂದು ಸೈಕಲ್ಲು ಇಲ್ಲಾಂದರೆ ಏನನ್ನ ಒಂದು ಮೇವೇ ಆಗಲಿ ಇಲ್ಲಾಂದರೆ ದನಗಳಿಗೆ ಯಾವುದೇ ರೀತಿ ಏನನ್ನ ತಗೊಂಬರ್ಬೇಕಾದ್ರೂ ಅಲ್ಲಿ ಸರ್ವಿಸ್ ರಸ್ತೆಯಲ್ಲಿ ಗಾಡಿಗಳೇ ಬಿಡಲ್ಲ. ಯಾಕಂದರೆ ಒಂದು ವೆಹಿಕಲ್ ಬರ್ಬೇಕಾದ್ರೆ ಲೋಕಲಿಂದ ಅಲ್ಲಿ ಈ ಹೋಟ್ಲ್ಗಳಲ್ಲಿ ಎಲ್ಲ ವೆಹಿಕಲ್ಗಳು ಅಲ್ಲಿ ರೋಡಲ್ಲೇ ನಿಂತಿರ್ತವೆ. ಅದು ಏನಂದರೆ ಇಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರೋದ್ರಿಂದ, ಆಮೇಲೆ ಇಲ್ಲಿಂದ ಈಶ್ವರ ಟೆಂಪಲ್ಗೆ ಹೋಗೋರಲ್ಲ ಎಲ್ಲ ಗಾಡಿನೂ ಅಲ್ಲಿ ಪಾರ್ಕಿಂಗ್ ಮಾಡೋ ಅಂಥ ವ್ಯವಸ್ಥೆನ ನಮ್ಮ ಟ್ರಾಫಿಕ್ ಪೊಲೀಸರು ಈ ಕೂಡಲೇ ಎಚ್ಚೆತ್ಕೊಂಡು ಅದನ್ನ ಸ್ವಲ್ಪ